ಈಗ ಸ್ನಾನದ ಬಗ್ಗೆ ಕೆಲವು ಮಾತುಗಳು. ಈಗ ನೀವು ಗ್ರಹಣ ಬರ್ತದೆ ಅಂದಾಗ ಊಟ ಯಾವಾಗ ನಿಲ್ಲಿಸಬೇಕೆಲ್ಲ ಹೇಳಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾತುಗಳನ್ನ ಆಡುತ್ತೇನೆ. ಜೀರ್ಣಾಹಾರ ಪ್ರಬುದ್ಧ ಸನ್ ಉಷಸಿ ಬ್ರಹ್ಮಚಿಂತೆಯೇತು ಅಂತ ನಾರದೀಯದ ಮಾತು, ನಾರದೀಯ ಶಿಕ್ಷೆಯಲ್ಲಿ ಮಾತು ಉಂಟು. ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಏಳಬೇಕು ಅಂದರು. ಎಷ್ಟು ಗಂಟೆಗೆ? ಉಷಕ್ಕಾಲಕ್ಕೆ. ಉಷಕ್ಕಾಲ ಅಂದರೆ ಯಾವಾಗ? ಪಂಚ ಉಷಕ್ಕಾಲ ಅಲ್ಲಿ ಬರೆದಿಯಾನು ಬ್ರಹ್ಮವಿವರ್ತದಲ್ಲಿ. 55 ಗಳಿಗೆ, ಅಂದರೆ ಸೂರ್ಯೋದಯಕ್ಕಿಂತ 5 ಗಳಿಗೆ ಮೊದಲು. 1 ಗಳಿಗೆ ಅಂದರೆ 24 ನಿಮಿಷ, 5 ಅಂದರೆ 5 4 120, 2 ಗಂಟೆ. ಸೂರ್ಯೋದಯಕ್ಕಿಂತ 2 ಗಂಟೆ ಮೊದಲು ಏಳಬೇಕು. ಸೂರ್ಯೋದಯ ಈಗ 6:50 ಅಂದೆ, 4:50ಕ್ಕೆ ಏಳಬೇಕು. 4:50 ಗ್ಯಾರಂಟಿ ಎದ್ದಿರಬೇಕು. ಎದ್ದು ದೇವರ ಚಿಂತನೆ ಮಾಡಬೇಕು. 4:50ಕ್ಕೆ ಏಳಬೇಕು, ದೇವರ ಚಿಂತನೆ ಮಾಡಬೇಕು ಅಂದರೆ ಹೊಟ್ಟೆ ಖಾಲಿ ಇರಬೇಕು. ಸ್ಕ್ಯಾನ್ ಮಾಡಿದರೆ ಜೀರ್ಣಾಹಾರ ಪ್ರಬುದ್ಧ ಸನ್, ಪೂರ್ಣ ಎಚ್ಚರ ಆಗಬೇಕು. ಮತ್ತು ಅಲ್ಲಿಯೇ ಒಂದು ಟ್ರಿಪ್ಪು ಎಚ್ಚರ ಆಯಿತು ಹೇಳಿ ಮತ್ತೆ ಅಲ್ಲಿಯೇ ಹೊದಿಕೆಯನ್ನು ಸರಿ ಮಾಡಿ ಬೆನ್ನಿಗೆ ಸರ್ತ ಮಾಡಿ ಮತ್ತು ತಲೆಗಿಮ್ಮನ್ನು ಅಲ್ಲಿ ಇನ್ನೊಂದು ಟ್ರಿಪ್ಪಿನ ಮಲಗುವಿಕೆ ಮಾಡೋದಲ್ಲ, ಈಸಿ ಚಾರ್ನಾಗಿ ಅದು ಸಾರಸ್ಯ ಇಲ್ಲ. ಮತ್ತು ಡಿಲಕ್ಸ್ ಆಯಿತು, ಮತ್ತೆ ಪುನಃ ಅದಿಲ್ಲ. ಐರಾವತ ಇತ್ತು, ಈಗ ಮತ್ತೆ ಉಚ್ಚೈಶ್ರವಸ್ಸಿಗೆ ಬಂದು ಅದಾಗಲಿಲ್ಲ. ಜೀರ್ಣಾಹಾರ ಪ್ರಬುದ್ಧ, ಪೂರ ಎಚ್ಚರ ಆಗಬೇಕು, ಚಿಂತನೆ ಮಾಡಲಿಕ್ಕೆ ಕೂತ್ಕೊಳ್ಬೇಕು. ಉಂಡದ್ದು ಪೂರ್ತಿ ಕರಗಿರಬೇಕು. ಉಂಡದ್ದು ಕರಗಲಿಕ್ಕೆ ನೀವು ತಿಂದದ್ದೇನು ನನಗೇನು ಗೊತ್ತು. ಹಾಗಾದರೆ ನಿಜವಾಗಿ ಮನುಷ್ಯನಿಗೆ ಗಟ್ಟಿಮುಟ್ಟದವನಿಗೆ ಪೂರ ಕರಗಬೇಕಾದ್ರೆ 8 ಗಂಟೆ ಬೇಕಾಗ್ತದೆ. ಸ್ವಲ್ಪ ಕಮ್ಮಿ ಅಂದರೆ 6 ಗಂಟೆ ಬೇಕಾಗ್ತದೆ. ಅದಕ್ಕೂ ಕಮ್ಮಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಎಂಥ ತಿಂತಾನೆ ಯಾರಿಗೆ ಗೊತ್ತು, ಎಂಥ ತಿಂದರೂ ಇಷ್ಟೊಂದು ಬೇಕು. 6ರಿಂದ 8 ಗಂಟೆವರೆಗೆ ವೈದ್ಯಶಾಸ್ತ್ರ ಪ್ರಕಾರ ಮತ್ತೆ ಸ್ಕ್ಯಾನ್ ಮಾಡಿದರೆ ಅವನಿಗೆ ಹೊರಗೆ ತೆಗೆದರೆ ಮತ್ತೆ ತಿಂದದ್ದು ಏನು ಬರುವುದಿಲ್ಲ. ಇಡೀ ಚಪಾತಿ ಇಡ್ಲಿ ಎಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು 6 ಗಂಟೆಯಿಂದ 8 ಗಂಟೆವರೆಗೆ ಬೇಕು. ಅದರಿಂದ ಜೀರ್ಣ ಆಹಾರ ಪ್ರಬುದ್ಧ, ಪೂರ್ಣವಾಗಿ ಆಹಾರ ಜೀರ್ಣ ಆಗಬೇಕಾದ್ರೆ 4:50ಕ್ಕೆ ಹೇಳಬೇಕಾದ್ರೆ ಅವನು ಕಮ್ಮಿ ಇಲ್ಲದೆ 8 ಗಂಟೆ ಹಿಂದಕ್ಕೆ ಅಂದರೆ 8:50ಕ್ಕೆ ತಿಂದು ಮುಗಿಸ್ಬೇಕು. ಅವನು 9:50, 10:50, 11:50, 12:50, 1:50, 2:50, 3:50, 4:50. 8 ಗಂಟೆ ಅಂದರೆ 8:50ಕ್ಕೆ ರಾತ್ರಿ ಅವನು ತಿಂದು ಮುಗಿಸ್ಬೇಕು. ಇದು ಕ್ರಮ. 8 ಗಂಟೆ ಎನ್ನುವುದು ಮಾಮೂಲಿ. ಸ್ವಲ್ಪ ಕಮ್ಮಿ ಅಂದರೆ 6 ಗಂಟೆ. 6 ಗಂಟೆ ಯಾಕೆ ಕೊಟ್ಟೆ ಕೇಳಿದರೆ 1 ಗಂಟೆ ಉಷಕ್ಕಾಲವನ್ನು ಮುಂದುವರಿಸಲಿಕ್ಕೆ 4:50 ಬದಲಿಗೆ 3:50ಕ್ಕೆ ಹೇಳಬೇಕು ಅವನು. ಅದು ಬ್ರಾಹ್ಮಕಾಲ, ಇದು ಉಷಕ್ಕಾಲ. ಬ್ರಾಹ್ಮಕಾಲ ಇನ್ನೂ 1 ಗಂಟೆ ಅರ್ಲಿಯರ್, ಅಂದರೆ 3:50ಕ್ಕೆ ಹೇಳ್ಬೇಕು. ಈಗ ಸೂರ್ಯೋದಯ 6:50 ಆದರೆ 3:50ಕ್ಕೆ ಹೇಳ್ಬೇಕಾದ್ರೆ 3:50 ಹೊತ್ತಿನಲ್ಲಿ ಊಟ ಖಾಲಿ ಆಗಿರಬೇಕಾದ್ರೆ 8:50ಕ್ಕೆ ಊಟ ಮುಗಿಸಿದರೆ 6-7 ಗಂಟೆ ಆಯಿತು. 8 ಗಂಟೆ ಆಗಲಿಲ್ಲ, 7 ಗಂಟೆಯಲ್ಲೇ ಮುಗಿದೋಗ್ತದೆ ಊಟದ ಪಚನ ಕ್ರಿಯೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇದನ್ನು ಭಾಳ ಚಂದವಾಗಿ ಆಚಾರ್ಯರು ಹೇಳ್ತಾರೆ ಸದಾಚಾರ ಸ್ಮೃತಿಯಲ್ಲಿ. ಯಾಮಾತ್ ಪರತೇವಾತ ಸ್ವಪೇತ್. ದೊಡ್ಡ ಮಾತಿದು. ಒಂದು ಸಣ್ಣ ಗೆರೆ ಇಡೀ ಪ್ರಪಂಚವನ್ನು ಆಳ್ತದೆ ನಮ್ಮ ಜೀವನದನ್ನು. ಯಾಮಾತ್ ಪರತೇವಾತ ಸ್ವಪೇತ್ ಅಂತ. ರಾತ್ರಿ ಮಲಗಿರಿ ಯಾವಾಗ ಅಂದರೆ ರಾತ್ರಿ ಸೂರ್ಯ ಕಂತಿದ 3 ಗಂಟೆಯ ನಂತರ ಅಂದರು. ಯಾಮಾತ್ 1 ಯಾಮದ ನಂತರ, ರಾತ್ರಿ 1 ಯಾಮದ ನಂತರ, 1 ಜಾವದ ನಂತರ. 1 ಜಾಮ ಅಂದರೆ 3 ಗಂಟೆ. ಸೂರ್ಯ ಕಂತಿದ 3 ಗಂಟೆ ಬಳಿಕ. ಸೂರ್ಯ ಕಂತುವುದು ಯಾವಾಗ? ಈಗ 6:40ಕ್ಕೆ, 6:39 ಅದೇ ಚಂದ್ರೋದಯ ಟೈಮ್ ಹಾಕಿತ್ತು. ಸೂರ್ಯ ಕಂತುವಾಗ ಹುಣ್ಣಿಮೆಯಲ್ಲಿ ಚಂದ್ರೋದಯ ಆಗ್ತಾನೆ. 6:39 ಆಗಿದ್ರು 40 ಹಿಡಿಯಿರಿ. 6:40ಕ್ಕೆ ಕಂತಿದರೆ 3 ಗಂಟೆ ಕೂಡಿಸಿದರೆ 9:40. 9:40 ನಂತರ ಮಲಗಬಹುದು ಅಂತಾರೆ ಅವರು. ಮಲಗಬೇಕು ಅಂತಾರೆ, ಮಲಗಬಹುದು ಅಂತಾರೆ. 9:40 ನಂತರ ಮಲಗಬೇಕಾದ್ರೆ 40 ನಿಮಿಷ ಮೊದಲು ಅಂದರೆ 9 ಗಂಟೆವರೆಗೆ ಊಟ ಮುಗಿಸ್ಬೇಕು ಅವನು. ಊಟ ಆದ ತಕ್ಷಣ ಬಿದ್ದುಕೊಳ್ಳುವುದಲ್ಲ, ಮತ್ತು ಬಾಯಿಂದ ಹೊರಗೆ ಬರ್ತದೆ ಅಲ್ಲಿ ಮಲಗಿದಾಗಿ. ಅದನ್ನು ಊಟ ಆದ ತಕ್ಷಣ ಅದು ಸೆಟ್ ಆಗಬೇಕು. ಒಂದು 3/4 ಗಂಟೆ ಕೊಡಬೇಕು, ಒಂದು ಮುಹೂರ್ತ, ಮತ್ತೆ ಮಲಗಲಿಕ್ಕೆ. ಅಂದರೆ ಏನಾಯಿತು, ನಾನು ಹಾಗೆ ಹೇಳಿದ್ದೆ 8:50ಕ್ಕೆ ಊಟ ಮುಗಿಸಿ 8:50ಕ್ಕೆ ಅವನು ರೆಡಿ ಆಗಬೇಕು ಮಲಗಲಿಕ್ಕೆ ಅಂದೆ. 9 ಗಂಟೆಗೆ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಅಂದರೆ 9 ಗಂಟೆ ಊಟ ಮುಗಿಸ್ಬೇಕು ಆಚಾರ ಅಂತಾರೆ. ನಮ್ಗೆ ಎಲ್ಲಿಯಾದರೂ ಉಂಟು ಈಗ 9 ಗಂಟೆಗೆ ಊಟ ಮುಗಿಸೋದು. ಮ್ಯಾಕ್ಸಿಮಮ್ 10 ಗಂಟೆ ಅವ್ರು ಲೆಕ್ಕಾಚಾರ ಮಾಡಿದರೆ 9:50 ತಗೊಳ್ಳಿಬೇಕಾದ್ರೆ 9:40 ಮಾಡಿ 10 ಗಂಟೆ ನಂತರ ತಿನ್ನಲೇಬಾರ್ದು. ಬೆಳಗ್ಗೆ ಸೂರ್ಯೋದಯದವರೆಗೆ ಮರುದಿನ ಮತ್ತೆಲ್ಲ ಲೆಕ್ಕಾಚಾರ. ಬಾಯಿ ಮುಚ್ಚಲೇಬೇಕು 10 ಗಂಟೆಗೆ ಪ್ರತಿಯೊಬ್ಬರು. 2 ವಿಷಯದಲ್ಲಿಯೂ, ತಿನ್ನುವ ವಿಷಯದಲ್ಲಿಯೂ ಹೊರಗೆ ಮಾತಾಡುವ ವಿಷಯದಲ್ಲಿ, 2 ವಿಷಯದಲ್ಲಿ 10 ಗಂಟೆಗೆ ಬಾಗಿಲು ಹಾಕಿದರೆ ದೇವರಿಗೆ ಇಷ್ಟ ಆಗ್ತಾನೆ. ಇದನ್ನು ಈ ಗೆರೆಗೆ ಪ್ಯಾರಲರಾದ ಇನ್ನೊಂದು ಗೆರೆ ಸಿಗ್ತಾ ಇಲ್ಲ ಸಸೂತ್ರ. ಈ ಜಗತ್ತನ್ನು ಆಳ್ತದೆ ಹೇಳಿ ನಾನು ಅದಕ್ಕೆ. ಯಾವನು ರಾತ್ರಿ ಸೂರ್ಯ ಕಂತಿದ ಬಳಿಕ 3 ಗಂಟೆ ನಂತರ ಅದಕ್ಕಿಂತ ಮೊದಲು ಊಟ ಮುಗಿಸಿ ಮಲಗ್ತಾನೆ ಅಂಥವನು ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತವನ್ನು ಯುಟಿಲೈಸ್ ಮಾಡ್ತಾನೆ, ಹೇಳ್ತಾನೆ. ಎದ್ದರೆ ಅವನು ಒಳ್ಳೆ ಫ್ರೆಶ್ ಆಗ್ತಾನೆ, ರಿಫ್ರೆಶ್ ಆಗ್ತಾನೆ. ಅವ್ರು ಹೇಳಿಕೊಟ್ಟ ರೀತಿ ಇದು, ಬದುಕನ್ನು ಹೇಳಿಕೊಟ್ರು. ಇದನ್ನು ಬಾಯಲ್ಲಿ ಹೇಳ್ತೇವೆ ಅರ್ಲಿ ಬೆಡ್ ಅಂದರೆ ಅರ್ಲಿ ರೈಸ್ ಎಲ್ಲ. ಅದು ಎಂಥದ್ದು ಗೊತ್ತಾ? ರೈಸ್ ಅಂದರೆ ಅಕ್ಕಿ ತಿಳ್ಕೊಳ್ತೇನೆ, ಬೇಗ ತಿನ್ನಬೇಕು ಅಂತ ಹೇಳಿದ್ದಾರೆ ಅಂತ ಗಳಮ್ ಅಂತ. ಅದು RISC ಯಾರಿಗೆ ಗೊತ್ತಾಗುತ್ತೆ ರೈಸ್ ಅಂದರೆ? RIC ಅಂತ ತಿಳ್ಕೊಳ್ತಾರೆ. ಎಲ್ಲ ಒಂದೇ ನಮನೆ ಓದಲಿಕ್ಕೆ ಹೋಗಿ ಇಂಗ್ಲೀಷರ ಭಾಷೆಯಿಂದಾಗಿ ಮನುಷ್ಯ ತಿನ್ನಲಿಕ್ಕೆ ಶುರು ಮಾಡಿದ್ದು. ಮಹಾನಿಷಾದ್ ವಿಜ್ಞೇಯ ಮಧ್ಯಂ ಯಾಮದ್ವಯಂ ನಿಶಿ.
ಮಧ್ಯದಲ್ಲಿ 2 ಯಾಮ ಉಂಟಲ್ಲ, ಯಾಮಾತ್ ಪರದೇವಾತು ಸ್ವಪೇತ್ ಅಂತ ಆಚಾರ ಯಾಕೆ ಹೇಳಿದ್ದು? 3 ಗಂಟೆ ನಂತರ ಮಲಗಿ ಯಾಕೆ ಹೇಳಿದ್ದು ಅಂದರೆ ಮಧ್ಯದ 2 ಯಾಮ ಉಂಟಲ್ಲ 6 ಗಂಟೆ, ಅದು ಮಹಾನಿಶಾ ಅಂತ ಅರ್ಥ. ಮತ್ತಿನ್ನು ಕೊನೆಯ 3 ಗಂಟೆ ಉಂಟಲ್ಲ ಅದು ನಾವು ಹೇಳಿ ಅದು ಬ್ರಹ್ಮಕಾಲ ಅಂತ ಹೇಳಲಿಕ್ಕೆ ಉಂಟು ಅಂತ. ಆದ್ದರಿಂದ ಕೊನೆಯ 3 ಗಂಟೆ ಹೇಳಲಿಕ್ಕುಂಟು, ಮೊದಲ 3 ಗಂಟೆ ಎಚ್ಚರ ಇರಲಿಕ್ಕುಂಟು, ತಿನ್ನಲಿಕ್ಕುಂಟು, ಮಧ್ಯದ 6 ಗಂಟೆ ಮಲಗಲಿಕ್ಕುಂಟು. ಅವರ ಪ್ರಕಾರ 6 ಗಂಟೆ ಮಲಗಲಿಕ್ಕೆ, 6 ಗಂಟೆ ಜೀರ್ಣ ಆಗಲಿಕ್ಕೆ ಸಾಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ತಿನ್ನುವ ಮುಂಚೆ ಅರ್ಧ ಗಂಟೆ ಮೊದಲು ತಿಂದಿದ್ದೇವೆ, ಹೇಳುವಾಗ ಸಮ ಆಗುತ್ತೆ. ಹಾಗಾಗಿ ಭಾಳ ಚಂದವಾಗಿ ಅವರು 1 ಯಾಮದ ಬಳಿಕ ಮಲಗಿ ಹೇಳಿದ್ದು. ಯಾಕೆಂದರೆ 2 ಯಾಮವನ್ನು 6 ಗಂಟೆಯನ್ನು ಮಧ್ಯರಾತ್ರಿಯಿಂದ ಅರ್ಥ ಅದನ್ನು ಯುಟಿಲೈಸ್ ಮಾಡಬಾರ್ದು ಯಾವುದಕ್ಕೂ. ತಸ್ಯಾಂ ಸ್ನಾನಂ ನ ಕುರ್ವೀತ ಕಾಮ್ಯ ನೈಮಿತ್ತಿಗಾದ್ರತೆ ಅಪೇಯಂ ಇಸದಾ ತೋಯಂ ರಾತ್ರೋ ಮಧ್ಯಮಯಾಮಯೋ ಸ್ನಾನಂಚೈವನ ಕರ್ತವ್ಯಂ ತಥೈವ ಆಚಮನ ಕ್ರಿಯ. ನೀರು ಕುಡಿಲಿಕ್ಕಿಲ್ಲ, ಸ್ನಾನ ಮಾಡಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ. 6 ಗಂಟೆಯಲ್ಲಿ ತಿರುಗಾಟವಿಲ್ಲ, ಏನಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅರ್ಥ ಅವ್ರು ಹೇಳೋದು, ಫಿಸಿಕಲಿ ಮೆಂಟಲಿ. ಹಾಗಾಗಿ ಮಧ್ಯದ 2 ಯಾಮದಲ್ಲಿ ಏನು ಮಾಡಲಿಕ್ಕಿಲ್ಲ. ಯಾವಾಗ ಅಂದರೆ ಕಾಮ್ಯ ನೈಮಿತ್ತಿಗಾದ್ರತೆ. ಎಲ್ಲಿಯಾದರೂ ನಿಮಗೇನಾದರೂ ವಿಚಿತ್ರವಾದ ಬಯಕೆಗಳಿದ್ದರೆ ಮಧ್ಯರಾತ್ರಿಯಲ್ಲೇ ಎದ್ದು ಮಾಡಲಿಕ್ಕಿದ್ರೆ ಮಾಡಿ ಸಾಯಿರಿ, ನಿಮಗೆ ಮಾತಾಡೋದಿಲ್ಲ ಅವರು. ಇನ್ನು ನೈಮಿತ್ತಿಕ ಅಂದರೆ ನಿಮಿತ್ತ ಹಿಡಿದು ಬರೋದು, ಗ್ರಹಣ ರಾತ್ರಿಗೆ ಬರ್ತದೆ, ಸ್ನಾನ ಮಾಡಲಿಕ್ಕಿಲ್ಲ ಮಾಡಿ, ಹೆತ್ತದ್ದು ಈಗಲೇ ಮೀಲಿಕ್ಕಿಲ್ಲ ಮೀರಿ, ಸತ್ತದ್ದಾಗಲೇ ಮುಳುಗಿ. ಏನಾದರೂ ನಿಮಿತ್ತ ಸ್ನಾನವನ್ನು ಮಾಡೋದಾದರೆ ಮಧ್ಯರಾತ್ರಿಗೆ 2 ಯಾಮಕ್ಕೆ ನಾವು ಅವಕಾಶ ಕೊಡ್ತೇವೆ, ಇಲ್ಲ ಆದರೆ ಲೆಕ್ಕಾಚಾರ. ಆದ್ದರಿಂದಲೇ ಕೃಷ್ಣಾಷ್ಟಮಿಯಂದು ಮಧ್ಯರಾತ್ರಿಯಲ್ಲಿ ಕೃಷ್ಣ ಹುಟ್ಟಿದ್ರು, ಅರಿಗೆ ಕೊಡೋದು ಮಧ್ಯರಾತ್ರಿಯ ನಂತರದಲ್ಲಿ ಚಂದ್ರೋದಯ ಆದರೂ ಸ್ನಾನ ಮಾತ್ರ ಮಾಡೋದು ಯಾವಾಗ ಕೇಳಿದರೆ 3 ಗಂಟೆ ಇರುವಾಗಲೇ, ಸೂರ್ಯಕಾಂತುವ ಮುಂಚೆ. ಆಚಾರ್ಯದನ್ನು ಬಾಯ್ಬಿಟ್ಟು ಹೇಳ್ತಾರೆ, ಮತ್ತೆ ಸೂರ್ಯಕಾಂತುವ ಮುಂಚೆಯೇ ಸ್ನಾನ ಮಾಡಿ ರೆಡಿಯಾಗು, ಮತ್ತು 6 ಗಂಟೆ ಕಾದು ನನ್ನ ಪೂಜೆ ಮಾಡು ಅಂತಾರೆ. ಸೂರ್ಯಕಾಂತುವುದು 6-7 ಗಂಟೆಗಾದರೆ ಮಧ್ಯರಾತ್ರಿ ಬರಲಿಕ್ಕೆ 12 ಗಂಟೆ 6 ಗಂಟೆ ಉಂಟು. ಎಂತ ಮಾಡೋದು 6 ಗಂಟೆಗೆ ಹೇಳಿದರೆ? ನಿದ್ದೆ ಮಾಡೋದಲ್ಲ, ಸ್ನಾನ ಮಾಡಿ ಮತ್ತು ದೇವರ ಕೋಣೆಯಲ್ಲಿ ಕೂತ್ಕೊಂಡು ಅಂತ ಹೇಳಿಕೊಂಡು ಮಾಡೋದಲ್ಲ, ಮತ್ತು ದೇವರಿಗೆ ಬೇಕಾದ ಅಡುಗೆ ಮಾಡೋದು, ಉಂಡೆ ಮಾಡೋದು, ಇನ್ನೇನು ಮಾಡಲಿಕ್ಕೆ ಉಂಟು ಆಗ. ಇದು ಕ್ರಮ, ಇದು ಮಡಿಯಲ್ಲಿ ಮಾಡುವ ವ್ಯವಸ್ಥೆ. ಇದು 6 ಗಂಟೆ ಕೊಟ್ಟದ್ದು ಯಾಕೆ ಕೇಳಿದರೆ ದೇವರಿಗೆ ತಯಾರು ಮಾಡಿ ಸಮರ್ಪಣೆ ಮಾಡಲಿಕ್ಕೆ. ನಮ್ಮದೆಲ್ಲ ಬೆಳಿಗ್ಗೆ ಮಾಡಿ ಆಗಿದೆ, ಮತ್ತು ಈಗ ಮಾಡೋದು ಎಂಥದಿಲ್ಲ ಹಾಳು. ದೇವರಿಗೆ ಬೆಳಿಗ್ಗೆ ಮಾಡಿದ್ದು ಬೇಡ, ಯಾತ ಯಾಮಂಗ ತರಸಮ ಅಂತಾನೆ, ನನಗೆ ಅದು ವಾಸನೆ ಬರ್ತದೆ ಅಂದವ. ದೇವರಿಗೆ ಫ್ರೆಶ್ ಇಲ್ಲ ಕರ್ಮ, ಸಮಯ ಕೊಟ್ಟಿದ್ದಾರೆ. ಸಾಯಂಕಾಲೇ ತು ಅತಂತ್ರಿತ ಸ್ನಾಯಾತ್ ಅಂತಾರೆ ಆಚಾರ್ಯರು. ಮತ್ತು ಯೋಗ ಬತ್ತೆ ಹೇಳುತ್ತಾ ಹಿಂದಿನ ಹಾಗೆ ಸಾಯಂಕಾಲದಲ್ಲೇ ಸೂರ್ಯಕಾಂತ ಮುಂಚೆಲೇ ಸೋಮಾರಿತನ ಇಲ್ಲದೆ ಸ್ನಾನ ಮಾಡಿ ಬಂದು ಕೂತ್ಕೋ ದೇವರ ಕೊಂಡೊಳಗೆ, ಸಾಯಂಕಾಲದ ಜಪ ಮುಗಿಸು, ಮತ್ತು ಕೃಷ್ಣ ಜಪ ಹೇಳ್ತಾ ಉಂಡೆ ಚಕ್ಕುಲಿಯದಲ್ಲೇ ಮಾಡಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಾ, ಮತ್ತೆ ಮಧ್ಯರಾತ್ರಿ ಹೋಗಿ ಒಳಗೆ ದೇವರಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಿ ಆಯ್ತಲ್ಲ. ಕೆಲವರಿಗೆ ಬೆಲ್ಲ ಮುಟ್ಟಿದ್ರ ಮೇಲಿಗೆ, ಕೆಲವರಿಗೆ ಹರಳು ಮುಟ್ಟಿದ್ರ ಮೇಲಿಗೆ, ಎಂಥ ಕರ್ಮ ಮಾರ್ಯಾರದು ಅಂತಾನೆ. ಕೃಷ್ಣ ಹೇಳಿದರೆ ಎಲ್ಲ ಮಡಿ ಆಗ್ತದೆ, ಮಾಡಿ ಮಾರ್ಯಾರೆ. ಬೆಳಿಗ್ಗೆ ಎಲ್ಲ ಸಾಯಬೇಡಿ, ಎಲ್ಲ ಬೆಳಿಗ್ಗೆ ಎಲ್ಲ ಹರಡಿಕೊಂಡು ಎಲ್ಲ ಮಾಡಿ ಇಟ್ಟು ಅಂತ ಯೋಚನೆ ಮಾಡ್ತಾ ಇದಕ್ಕೆ ಆಗ ಮಾಡುವಾಗ ಕೃಷ್ಣ ಅಂತ ಯೋಚನೆ ಮಾಡಲಿ ಭಾಳ ಚೆನ್ನಾಗಿರ್ತದೆ. ತಡ ಬೇಗ ಮಾಡಿಟ್ಟು ಏನು ಪ್ರಯೋಜನ ಇಲ್ಲ, ಆಗಲೇ ಮಾಡಬೇಕು ಅಂತ ಸಮಯ ಕೊಟ್ಟು ವ್ಯವಸ್ಥೆ ಮಾಡಿದ್ದು. ಇದೆಲ್ಲ ಯಾಕೆ ಹೇಳಿದಲ್ಲ, ಮಾಡೋದಿಲ್ಲ ಹೇಳಿದ್ದು ನಾನು. ಪ್ರಮಾಣ ಇರುವುದು ಬೇರೆ, ಜನ ಮಾಡೋದು ಬೇರೆ ಅಂತ. ಅದು ಇಲ್ಲಿ ಸ್ಪಷ್ಟವಾಗಿ ಅಪೇಯಂ ಹಿ ಸದಾ ತೋಯಂ ರಾತ್ರೋ ಮಧ್ಯಮ ಯಾಮಯೋ. ನಡುರಾತ್ರಿ 6 ಗಂಟೆಯಲ್ಲಿ ನೀರೂ ಕುಡಿಲಿಕ್ಕಿಲ್ಲ, ಏನೂ ತಿನ್ನಲಿಕ್ಕಿಲ್ಲ, ಫ್ರಿಜ್ಜು ನೋಡಲಿಕ್ಕಿಲ್ಲ, ಮಲಗಿದ್ದಂದ್ರೆ ಮಲಗುವುದೇ ಗಡದಲ್ಲಿ. ಬೇಕಾದರೆ ಜಪ ಮಾಡೋದು, ಎದ್ದು ನಾರಾಯಣ ಹೇಳೋದು, ಇಲ್ಲಾದರೆ ಮಲಗು. ಯಾಕೆ ಒಮ್ಮೆ ತಿಂದಾಯ್ತಲ್ಲ, ಕೆಲಸ ಆಗ್ತಾ ಇರ್ತದೆ, ಅದರ ಮೇಲೆ ಹಾಕಬಾರ್ದು. ಹಾಕಿದರೆ ಹಾಳಾಗ್ತದೆ, ಬಾಡಿ ಹಾಳಾಗ್ತದೆ, ಒಳಗಿನ ತಿಂದದ್ದು ಹೆಚ್ಚು ಕಡಿಮೆ ಆಗ್ತದೆ. ಆದ್ದರಿಂದ ಗ್ರಹಣ ನಮಗೆ 6:38 ಹೇಳಿದರೆ ಆಹಾರದ ಪರಿಣಾಮ ಎಷ್ಟು ಗಂಟೆ ಹೇಳಿದ್ದು? 8 ಗಂಟೆ. ಆದ್ದರಿಂದ 8 ಗಂಟೆ ಮೊದಲು ತಿನ್ನುವುದು ಬ್ರೇಕ್ ಮಾಡಲಿಕ್ಕೆ ಕ್ರಮ. ಒಳಗೇನಿಲ್ಲದಂತೆ ಜೀರ್ಣ ಆಹಾರ ಖಾಲಿ ಇರಬೇಕು ಹೇಳಲಿಕ್ಕೋಸ್ಕರ ಅದನ್ನು ವ್ಯವಸ್ಥೆ ಮಾಡಿದ್ದು ಮುಂದಿನ ಸ್ಲೈಡಲ್ಲಿ ಕೇಳುತ್ತೆ. ನೆಕ್ಸ್ಟ್